ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಎಂದು ಅಂಗನವಾಡಿ ಕೇಂದ್ರಗಳನ್ನು ತೆರೆದಿದ್ದು, ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮನಿ ಎಂಬ ವ್ಯಕ್ತಿಯ ಕ್ರಿಸ್ಟಿ ಎಂಬ ಸಂಸ್ಥೆಗೆ ಈ ಯೋಜನೆಯನ್ನ ವಹಿಸಿಕೊಟ್ಟಿದ್ದು, ಅವನೇ ಎಲ್ಲ ವಸ್ತುಗಳನ್ನು ತಂದು ಅದನ್ನ ಎಂಎಸ್ಪಿಸಿಗೆ ಕೊಡ್ತಾನೆ. ಆ ಸಂಸ್ಥೆ ಕೇವಲ ಪಟ್ಟಣ ಕಟ್ಟಿಕೊಡುವ ಮಟ್ಟಕ್ಕೆ ಇಳಿದಿರುವುದು ಆತಂಕಕ್ಕೀಡಾಗಿರುವಂತಹ ವಿಚಾರ ಎಂದು ಶಾಸಕ ಸುರೇಶ್ ಗೌಡ ತಿಳಿಸಿದರು. ಅಲ್ಲದೆ ಈಗ ಅಂಗನವಾಡಿ ಮಕ್ಕಳಿಗೆ ಆಹಾರ ಪೂರೈಕೆ ಆಗ್ತಿಲ್ಲ. ಇದರ ಬಗ್ಗೆ ಅನುಷ್ಠಾನದ ಅಧಿಕಾರಿಗಳು ಬರೆದ ಪತ್ರ ದಾಖಲೆ ನನ್ನ ಬಳಿ ಇವೆ. ಈಗಿನ ಮಕ್ಕಳೇ ಮುಂದಿನ ಭವಿಷ್ಯದ ನಾಯಕರುಗಳು ಎಂಬ ಕಾರಣದಲ್ಲಿ ಅಂಗನವಾಡಿಗಳನ್ನು ತೆರೆದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುವಂತದ್ದು ಆಗಬೇಕು. ಕೂಡಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತನಿಖೆ ನಡೆಸಿ ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಸಿಗಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಬೀದರಕಟ್ಟೆ ಸಿದ್ದೇಗೌಡ, ಮಂಡಲ ಅಧ್ಯಕ್ಷ ಶಂಕರ್, ಪ್ರಭಾಕರ್, ಆಪ್ತ ಸಹಾಯಕ ಗೋವಿಂದರಾಜು ಹಾಜರಿದ್ದರು. ಎಕ್ಸಾಮಿನ್ ಮಾಡಬೇಕು, ಇದರೊಳಗಡೆ ಪೌಷ್ಟಿಕ ಆಹಾರ ಇದೆ, ಕಳಬೆರಕೆ ಅಂತ ಹೇಳಿ ತನಿಖೆ ಆಗಬೇಕು. ಯಾವ ಕ್ರಿಸ್ಟಿ ಅಂತ ಕಂಪನಿ ಇಟ್ಟಿದ್ದಾರ ಇವ್ರ ಮೇಲೆ ತನಿಖೆ ಆಗಿ ಅವನ ಆಡಿಟ್, ಅವನ ಅಕೌಂಟ್ ಇದೆಯಲ್ಲ ಎಲ್ಲೆಲ್ಲಿ ನಿಲ್ಸೇ ಬಿಟ್ಟಿದ್ದಾರೆ. ತರಕಾರಿ ಮಕ್ಕಳು ಕೊಡ್ತಾ ಇದ್ರು, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಕಡಲೆ ಚಿಕ್ಕಿ ಅಂತ ಬರ್ತಾ ಇತ್ತು, ಕಡಲೆ ಬೀಜದಲ್ಲಿ ಚಿಕ್ಕಿ ಮಾಡೋದು, ಅದನ್ನ ಇವತ್ತು ನಿಲ್ಲಿಸಿದ್ದಾರೆ. ಅಂದ್ರೆ ಮುಂಚೆ ಪೌಷ್ಟಿಕ ಆಹಾರ ಏನ್ ಕೊಡ್ಬೇಕಾಯ್ತು ಅವೆಲ್ಲವನ್ನ ನಿಲ್ಲಿಸಿದೆ. ಆಮೇಲೆ MSPC ಅಂತ ಏನೊಂದು ಮಹಿಳಾ ಸಬಲೀಕರಣ ಮಾಡಬೇಕು ಅಂತೇಳಿ ಮಹಿಳಾ ಸೊಸೈಟಿ ಕೊಡ್ಬೇಕಾಗಿತ್ತು ತಾಲೂಕುಗಳಲ್ಲಿ. ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಯಾರೋ ಒಬ್ಬ ಕಪ್ಪಿ ಮುಟ್ಟಿಲಿ ಇಟ್ಕೊಂಡು ಅವನೇ ಭ್ರಷ್ಟಾಚಾರ ಮಾಡಿ ಪ್ಯಾಕ್ ಮಾಡೋದಕ್ಕೆ ಮಾತ್ರ ಈ MS ತಮಿಳುನಾಡಿನ ಮೂಲದ ಒಬ್ಬ ಕಂಪನಿಗೆ ಕೊಟ್ಟು ಅವನ ಮುಖಾಂತರ ಇದು ಭ್ರಷ್ಟಾಚಾರವನ್ನ ಮಾಡಿ ಬಡ ಮಕ್ಕಳಿಗೆ ಕೊಡುವಂತ ಊಟದಲ್ಲಿ ಅವ್ಯವಹಾರ ಮಾಡಿ ಬಡ ಮಕ್ಕಳಿಗೆ ಯಾವುದೇ ಪೌಷ್ಟಿಕ ಆಹಾರವನ್ನು ಕೊಡದಲೆ ಕಳಪೆ ಗುಣಮಟ್ಟದ ಆಹಾರವನ್ನ ಸರಬರಾಜು ಮಾಡುವಂತದ್ದು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಆಗ್ತಾ ಇದೆ. ನಾನು ಅದಕ್ಕೆ ಇವತ್ತು ಇದನ್ನ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸ್ತೇನೆ. ಕೇಂದ್ರ ಸರ್ಕಾರ ಕೂಡ ಸಹಭಾಗಿತ್ವ ಇರೋದ್ರಿಂದ 60%. ನಾನು ಸೋಮಣ್ಣ ಅವ್ರ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಇದು CBI ಎನ್ಕ್ವೈರಿಗೆ ಆಗ್ರಹ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ್ಮೇಲೆ ಮುಖ್ಯಮಂತ್ರಿಗಳನ್ನ ಇವತ್ತು ಯಾಕೆ ಈ ರೀತಿಯ ಒಂದು ಯಾವಾಗ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿದ್ರೆ, ಮೇಲಿರುವಂತಹ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲವೂ ಕೂಡ ಒಂದು ತಾವಡಿಯಲ್ಲಿ ಇರ್ತದೆ. ಇವತ್ತು ಮುಖ್ಯಮಂತ್ರಿಗಳನ್ನ ಒಂದು ಎನ್ಕ್ವೈರಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಸಿದ್ದರಾಮಯ್ಯನವರೇ ಹೇಳಿದಂಗೆ ಸಂಗೊಳ್ಳಿ ರಾಯಣ್ಣನ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ, ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಜನ ಇವ್ರಿಗೆ ದೂರದಿ ಪರಮೇಶ್ವರ್ ಹಿಂದೆ ಬಂದಾಗ ಎಸ್ಕಾರ್ಟ್ ಮಾಡೋದನ್ನ ಬಿಟ್ರೆ ಅವ್ರ ಆಫೀಸಲ್ಲೂ ಇರಲ್ಲ. ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸಲ್ಲೂ ಸಿಕ್ಕಲ್ಲ. ಅವ್ರಿಗೆ ಏನಂದ್ರೆ ಪರಮೇಶ್ವರ್ ಹೇಳಿದ್ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ, ಅದು ಬಿಟ್ರೆ ಯಾರು ಹೇಳಿದ್ರು, ರಾಜಣ್ಣ ಹೇಳಿದ್ರು ಕೆಲಸ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಶಾಸಕರು ಬಿಡಿ, ಶಾಸಕರು ಯಾವ್ದು ಆಫೀಸರೇ ಕೂತ್ಕೊಳ್ಳಲ್ಲ, ಅವರು ಅರ್ಥನೂ ಮಾಡ್ಕೊಳ್ಳಲ್ಲ, ಫೈಲ್ಗಳನ್ನು ನೋಡಲ್ಲ, ಮನಸ್ಸೋ ಇಚ್ಛೆ ಆರ್ಡರ್ಗಳನ್ನು ಮಾಡ್ತಾರೆ. ಕಾನೂನು ಬಾಹಿರವಾಗಿ ಆರ್ಡರ್ಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಈ ರೀತಿಯ